ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್, ಚೇತು ಯೂಟ್ಯೂಬ್ ಚಾನಲ್. ಅವಳ ಚಾನಲ್ನ ಇವತ್ತು ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಅಂದರೆ ಅವಳದ್ದು ಬರ್ತಡೇ ಇರೋದ್ರಿಂದ ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂತೇಳಿ. ಅಂದರೆ ಈ ರೀತಿ ವ್ಲಾಗ್ ಮಾಡೋದು ಅವಳಿಗೆ ಇಷ್ಟ. ಅದಕ್ಕಾಗಿ ಅವಳಿಗೊಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಡಿದ್ದೆ, ಅದನ್ನು ಕೊಡಬೇಕಿತ್ತು. ಅದನ್ನ ವ್ಲಾಗ್ ಮೂಲಕ ಮಾಡಿ ಕೊಟ್ಟಣ, ಅವಳಿಗೂ ನಿಂತಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅವ್ವ ಬಂದಿದ್ದಾರೆ, ಅವ್ರ ಹತ್ರ ಚೇತು ವಿಶ್ ಮಾಡಿಸ್ತೀನಿ. ಅವ್ವ, ಇವತ್ತು ಪಿಂಕಿದು ಬರ್ತಡೇ ಐತಿ, ವಿಶ್ ಮಾಡು. ರಿಂಗ್ನ ನಾನು ಅವಳ ಬರ್ತಡೇ ಹಿಂದಿನ ದಿನನೇ ತಂದು ಇಟ್ಕೊಬಿಟ್ಟಿದ್ದೆ. ಅಂದರೆ ದೇವಸ್ಥಾನಕ್ಕೆ ಹೋಗಿದ್ವಾ, ಅಲ್ಲೇ ಹೋಗಿ ತಗೊಬಂದ್ಬಿಡೋಣ, ಮತ್ತೊಂದು ಸಲ ಹೋಗೋಕ್ಕೆ ಟೈಮ್ ಸಿಗೋಲ್ಲ ಅಂಥೇಳಿ ಅಲ್ಲೇ ಹೋದಾಗಲೇ ನೆನಪು ಮಾಡಿ ತಗೊಂಡು ಬಂದಿದ್ದೀನಿ. ಆದರೆ ಈ ರಿಂಗ್ ತಗೊಂಡಿರೋ ವಿಷಯ ಅವಳಿಗೆ ಗೊತ್ತಿಲ್ಲ. ಒಟ್ಟಿಗೆ ಇದ್ವಿ, ಬಟ್ ಅವಳನ್ನ ಬೇರೆ ಕಡೆ ಏನೋ ಕೆಲಸಕ್ಕಂತ ಕಳಿಸ್ಬಿಟ್ಟು ನಾನು ನಮ್ಮ ಅಕ್ಕ ಪ್ಲ್ಯಾನ್ ಮಾಡಿ ಈ ರಿಂಗ್ನ ತಗೊಂಡು ಬಂದಿದ್ದೀವಿ. ಇದು ನೆಕ್ಸ್ಟ್ ಡೇ ಅವ್ರ ಮನೆ ಬರ್ತಡೇಗೆ ಹೋಗ್ಬರೋಣ ಅಂತ ಹೊರಟೆ. ನಡ್ಕೊಂಡೆ ಹೋಗಿ ಬರ್ಬೋದಿತ್ತು, ನನ್ನ ತಮ್ಮನ ಬೈಕ್ ಇತ್ತ, ಹೇಗೋ ನಾನು ಬೈಕ್ ಓಡಿಸ್ಬೇಕಿತ್ತ, ಅದಕ್ಕೆ ಕರ್ಕೊಂಡು ಹೋಗ್ಬಾರ ಅಂದೆ. ಅವನು ನೋಡಿದ್ರೆ ನನ್ನ ಹಿಡಿಬೇಡ ವೀಡಿಯೋಕ್ಕೆ ಅಂತಿದ್ದಾನೆ. ಅದು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪಾಪ ನನಗೆ ಬೈಕ್ ಓಡಿಸೋದು ಕಲಿಸಿದ್ದು ಅವನೇ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾನೆ. ಆ್ಯಕ್ಚುಲಿ ಅವಳಿಗಿದು ಸರ್ಪ್ರೈಸ್, ಯಾಕಂದರೆ ನಾನು ಬರೋದು ಅವಳಿಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿ ಕರಿತಾನೆ ಇದ್ಲು, ಬಾ ಬಂದು ಹೋಗು ಒಂದ್ಸಲ ಅಂತ. ನಾನಿಲ್ಲ, ಹುಷಾರಿಲ್ಲ, ಬರಲ್ಲ ಅಂತ ಹೇಳಿದ್ದೆ. ಬಟ್ ಬಂದ ತಕ್ಷಣ ಒಂದು ಹೇಳಿದ್ದೆ, ಸ್ವೀಟ್ ತರ್ತಿದ್ದೀನಿ, ಸ್ವೀಟ್ ತಗ ಅಂತ. ಅವಳು ಸ್ವೀಟ್ ಅಂತ ನಂಬ್ಕೊಬಿಟ್ಟಿದ್ದಾಳೆ. ಪಾಪ ಗಿಫ್ಟ್ ನೋಡಿ ಖುಷಿಯಾಗಿಬಿಟ್ಟಾಳೆ. ಉಂಟಿಯಲ್ಲ ನಾ ಎಂದಿಗೂ, ಇನ್ನು ಮುಂದೆ ಬಾಳಲಿ ತುಂಬ ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ. ತಲುಪೇ ಬಿಟ್ಟೆ ನಾನು ಗಾಳಿಲಿ ತೇಲುವ ಹಂತ. ಇದು ಬಹು ಜನುಮ